ನನ್ನ ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ನಾವು 10ನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರ ವಿಭಾಗದ 2ನೇ ಅಧ್ಯಾಯವಾಗಿರತಕ್ಕಂತಹ ಭಾರತದ ಮೇಲ್ಮೈ ಲಕ್ಷಣಗಳು ಅನ್ನುವಂತಹ ಪಾಠದಲ್ಲಿ ಕಳೆದ ತರಗತಿಯಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು, ಅದರಲ್ಲಿ ಕಂಡುಬರ್ತಕ್ಕಂತಹ 3 ಸರಣಿಗಳು ಹಾಗೂ ಹಿಮಾಲಯ ಪರ್ವತ ಶ್ರೇಣಿಯ ಪ್ರಾಮುಖ್ಯತೆ ಏನು ಅನ್ನುವಂತಹ ವಿಷಯವನ್ನು ಚರ್ಚೆ ಮಾಡಿದ್ವಿ, ತಿಳ್ಕೊಂಡಿದ್ವಿ. ಈಗಿನ ತರಗತಿಯಲ್ಲಿ ನಾವು ಇನ್ನು ಉಳಿದಂತಹ ಮೇಲ್ಮೈ ಲಕ್ಷಣಗಳಲ್ಲಿ 2ನೇದಾಗಿರ್ತಕ್ಕಂತಹ ಉತ್ತರದ ಮಹಾಮೈದಾನ ಮತ್ತು ಪರ್ಯಾಯ ಪ್ರಸ್ಥಭೂಮಿ ಅನ್ನುವಂತಹ ವಿಷಯಗಳನ್ನು ನಾವು ಇದನ್ನ ತಿಳಿತಾ ಹೋಗೋಣ. ಹಾಗಾದ್ರೆ ಮಕ್ಕಳೇ, ಉತ್ತರದ ಮಹಾಮೈದಾನಗಳು ಅಥವಾ ಉತ್ತರದ ಮೈದಾನ ಅಂತೇಳಿ ನಾವೇನು ಕರಿತೀವಿ, ಇದು ಭಾರತದಲ್ಲಿ ಅಂದ್ರೆ ಹಿಮಾಲಯ ಪರ್ವತ ಶ್ರೇಣಿ ಏನಿದೆ, ಉತ್ತರಕ್ಕೆ ಹಿಮಾಲಯ ಪರ್ವತ ಶ್ರೇಣಿ ಹಾಗೂ ದಕ್ಷಿಣಕ್ಕೆ ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ವಿಸ್ತರಿಸತಕ್ಕಂತಹ ಒಂದು ಮೈದಾನ ಅಂತೇಳಿ ನಾವು ಉತ್ತರದ ಮೈದಾನವನ್ನ ಕರಿತೀವಿ. ಇಲ್ಲಿ ನೋಡಿ, ಉತ್ತರಕ್ಕೆ ಹಿಮಾಲಯ ಪರ್ವತ ಶ್ರೇಣಿಗಳು ಕಂಡುಬರುತ್ತೆ, ದಕ್ಷಿಣಕ್ಕೆ ಪರ್ಯಾಯ ಪ್ರಸ್ಥಭೂಮಿ, ಇವೆರಡರ ನಡುವೆ ಹಬ್ಬಿರ್ತಕ್ಕಂಥದ್ದನ್ನೇ ನಾವು ಉತ್ತರದ ಮಹಾಮೈದಾನ ಅಂತೇಳಿ ಕರಿತೀವಿ. ಈ ಮೈದಾನ ಹೇಗೆ ರಚನೆಯಾಗಿದೆ ಅಂತಂದ್ರೆ 3 ಪ್ರಮುಖ ನದಿಗಳು ಯಾವ್ದು ಅಂತಂದ್ರೆ ಸಟ್ಲೇಜ್, ಗಂಗಾ ಮತ್ತು ಬ್ರಹ್ಮಪುತ್ರ. ಅರ್ಥ ಆಗ್ತಿದೆಯಾ? ಸಟ್ಲೇಜ್, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಹೊತ್ತು ತಂದು ಸಂಚಯನ ಮಾಡಿರುವ ಮೆಕ್ಕಲು ಮಣ್ಣಿನಿಂದ ಕೂಡಿರ್ತಕ್ಕಂತಹ ಮೈದಾನ ಇದು. ಬ್ರಹ್ಮಪುತ್ರ, ಗಂಗಾ ಮತ್ತು ಸಟ್ಲೇಜ್ ಅನ್ನುವಂತಹ 3 ನದಿಗಳು ಹೊತ್ತು ತಂದು ಸಂಚಯನ ಮಾಡಿ ಅಥವಾ ಸಂಚಯನ ಮಾಡಿರುವಂತಹ ಮೈದಾನ ಅಂತೇಳಿ ನಾವು ಇದನ್ನ ಕರಿತೀವಿ. ಇದು ಪ್ರಪಂಚದಲ್ಲೇ ಅತಿ ವಿಶಾಲವಾದ ಮೈದಾನ ಅಂತೇಳಿ ಇದು ಹೆಸರನ್ನ ಪಡ್ಕೊಂಡಿದೆ. ಇದರ ಸರಾಸರಿ ಉದ್ದ ಪೂರ್ವ ಪಶ್ಚಿಮವಾಗಿ ಎಷ್ಟು ಉದ್ದ ಇದೆಯಪ್ಪ ಅಂತಂದ್ರೆ ಸುಮಾರು 2500 ಕಿಲೋಮೀಟರ್. ಉತ್ತರದ ಮೈದಾನದ ಪೂರ್ವ ಪಶ್ಚಿಮ ಉದ್ದ ಎಷ್ಟು ಅಂತಂದ್ರೆ ಸುಮಾರು 2500 ಕಿಲೋಮೀಟರ್ ಉದ್ದ ಇದೆ. ಹಾಗೆ ಅಗಲ ಎಷ್ಟಿದೆಯಪ್ಪ ಅಂತಂದ್ರೆ 240 ಕಿಲೋಮೀಟರ್ ನಿಂದ 340 ಕಿಲೋಮೀಟರ್ ಅಗಲವಾಗಿದೆ. ಉತ್ತರದ ಮಹಾಮೈದಾನಗಳು ಅಂತೇಳಿ ನಾವೇನು ಕರಿತೀವಿ. ಇವು ನದಿಗಳು ಹೊತ್ತು ತಂದು ಸಂಚಯನ ಮಾಡಿರುವ ಮೆಕ್ಕಲು ಮಣ್ಣಿನಿಂದ ಕೂಡಿರ್ತಕ್ಕಂಥದ್ದು, ಸಮತಟ್ಟಾದಂಥದ್ದು, ಪೂರ್ವ ಪಶ್ಚಿಮವಾಗಿ 2500 ಕಿಲೋಮೀಟರ್ ಉದ್ದವನ್ನು ಒಳಗೊಂಡಿದೆ. ಹಾಗೆ ಇದರ ಅಗಲ ಎಷ್ಟಪ್ಪ ಅಂತಂದ್ರೆ ಸುಮಾರು 240 ಕಿಲೋಮೀಟರ್ನಿಂದ 340 ಕಿಲೋಮೀಟರ್ಗಳಷ್ಟು ಇದು ಅಗಲವಾಗಿದೆ. ಸುಮಾರು 7 ಲಕ್ಷ ಚದರ ಕಿಲೋಮೀಟರ್, 7 ಲಕ್ಷ ಚದರ ಕಿಲೋಮೀಟರ್ ಅಷ್ಟು ಪ್ರದೇಶದಲ್ಲಿ ಇದು ವಿಸ್ತರಿಸಿದೆ. ಸುಮಾರು 7 ಲಕ್ಷ ಚದರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯಲ್ಲಿ ಈ ಒಂದು ಮೈದಾನ ಇದೆ. ಇಲ್ಲಿ ಯಾವುದೇ ಒಂದು ಕಲ್ಲಾಗ್ಲಿ, ಬಂಡೆಗಳಾಗ್ಲಿ, ಗುಡ್ಡಗಳಾಗ್ಲಿ, ತಗ್ಗಾಗ್ಲಿ ಏನು ಇಲ್ಲ, ಒಂದೇ ರೀತಿಯ ಸಮತಟ್ಟಾದಂತಹ ಒಂದು ಮೈದಾನ ಅಂತೇಳಿ ಕರಿತೀವಿ. ಇದರ ಮೇಲ್ಭಾಗದಲ್ಲಿ ಎಲ್ಲೂ ಕೂಡ ಏನೋ ಕಲ್ಲು, ಬಂಡೆ, ಗುಡ್ಡ ಇಂಥವುಗಳು ಯಾವುದೂ ಕೂಡ ಇಲ್ಲಿ ಕಂಡು ಬರಲ್ಲ. ಅಷ್ಟು ಉತ್ತಮವಾದ ಮೆಕ್ಕಲು ಮಣ್ಣಿನಿಂದ ಕೂಡಿರ್ತಕ್ಕಂತಹ ಒಂದು ಮೈದಾನ ಅಂತೇಳಿ ನಾವು ಉತ್ತರದ ಮೈದಾನವನ್ನ ಕರಿತೀವಿ. ಹಾಗಾದ್ರೆ ಈ ಉತ್ತರ ಮೈದಾನದ ಪ್ರಾಮುಖ್ಯತೆ ಏನು, ಇದರ ಮಹತ್ವ ಏನು ಅನ್ನುವಂಥದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ, ನಾವು ಆಗ್ಲೇ ಅಂದ್ವಿ, ಈ ಉತ್ತರದ ಮಹಾಮೈದಾನ ಬಹಳಷ್ಟು ಮೆಕ್ಕಲು ಮಣ್ಣಿನಿಂದ ಕೂಡಿರ್ತಕ್ಕಂಥದ್ದು ಮತ್ತು ಸಮತಟ್ಟಾದಂತಹ ವಿಶಾಲವಾದ ಮೈದಾನ ಅಂತೇಳಿ ನಾವು ಇದನ್ನ ಕರಿತೀವಿ. ಇಲ್ಲಿ ಇದು ಹೆಚ್ಚು ಫಲವತ್ತಾಗಿರ್ತಕ್ಕಂಥದ್ದು ಮತ್ತು ಇಲ್ಲಿ ವರ್ಷಪೂರ್ತಿ ತುಂಬಿ ಹರಿತಕ್ಕಂಥ ಜೀವ ನದಿಗಳು ಹರಿತವೆ. ಯಾಕೆ ವರ್ಷಪೂರ್ತಿ ತುಂಬಿ ಹರಿತವೆ ಇಲ್ಲಿಯ ನದಿಗಳು ಅಂತಂದ್ರೆ ಹಿಮಾಲಯದಲ್ಲಿ ಹುಡ್ತಕ್ಕಂಥ ನದಿಗಳಿವು. ಮಳೆಗಾಲದಲ್ಲಿ ಮಳೆ ನೀರಿನಿಂದ ಮತ್ತು ಬೇಸಿಗೆಯಲ್ಲಿ ಹಿಮ ಕರಗೋದ್ರಿಂದ ವರ್ಷಪೂರ್ತಿ ತುಂಬಿ ಹರಿತಕ್ಕಂತಹ ಜೀವ ನದಿಗಳು ಅಂತೇಳಿ ನಾವೇನು ಕರಿತೀವಿ. ಹೀಗೆ ಮೆಕ್ಕಲು ಮಣ್ಣು ಪ್ಲಸ್ ವರ್ಷಪೂರ್ತಿ ತುಂಬಿ ಹರಿತಕ್ಕಂತಹ ನದಿ ನೀರನ್ನ ಬಳಸ್ಕೊಳ್ಳೋದ್ರಿಂದಾಗಿ ಇಲ್ಲಿ ವ್ಯವಸಾಯ ಮಾಡಲಿಕ್ಕೆ ಹೆಚ್ಚು ಯೋಗ್ಯವಾದ ಪ್ರದೇಶವಾಗಿದೆ. ಹೆಚ್ಚು ವ್ಯವಸಾಯ ಮಾಡಲಿಕ್ಕೆ ಇಲ್ಲಿ ಪ್ರಮುಖವಾಗಿದೆ. ಕೃಷಿಗೆ ಹೆಚ್ಚು ಉಪಯುಕ್ತವಾಗಿದೆ. ಇಲ್ಲಿನ ಸಮತಟ್ಟಾದ ಭೂಮಿಯಿಂದಾಗಿ ರಸ್ತೆ ಸಾರಿಗೆ ಆಗಿರ್ಬೋದು, ರೈಲ್ವೆ ಸಾರಿಗೆ ಆಗಿರ್ಬೋದು, ಅರ್ಥ ಆಗ್ತಿದೆಯಾ? ಹಾಗೆ ರಸ್ತೆ ಸಾರಿಗೆ, ರೈಲ್ವೆ ಸಾರಿಗೆಗಳ ನಿರ್ಮಾಣ ಮಾಡೋದಕ್ಕೆ ಮತ್ತು ಸಂಪರ್ಕ ಮಾಧ್ಯಮಕ್ಕೂ ಹೆಚ್ಚು ಅನುಕೂಲವಾಗಿದೆ. ಅರ್ಥ ಆಗ್ತಿದೆಯಾ? ರಸ್ತೆ, ರೈಲು ಮತ್ತು ಸಂಪರ್ಕ ಮಾಧ್ಯಮಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇಲ್ಲಿ ಹೆಚ್ಚು ಅನುಕೂಲ ಇದೆ. ಅದರ ಜೊತೆಗೆ ಹೆಚ್ಚಾಗಿ ಕೈಗಾರಿಕೆಗಳ ಸ್ಥಾಪನೆ ಮಾಡಲಿಕ್ಕೆ ಅನುಕೂಲ ಇದೆ. ಅರ್ಥ ಆಗ್ತಿದೆಯಾ? ನಗರೀಕರಣ ಮಾಡಲಿಕ್ಕೆ, ನಗರಗಳು ಹೆಚ್ಚೆಚ್ಚು ಬೆಳಿಲಿಕ್ಕೆ ಈ ಒಂದು ಭೂ ಪ್ರದೇಶ ಹೆಸರನ್ನ ಪಡ್ಕೊಂಡಿದೆ. ಮತ್ತು ಇಲ್ಲಿ
ವ್ಯಾಪಾರಕ್ಕೂ ಕೂಡ ಹೆಚ್ಚು ಅನುಕೂಲ ಇದೆ. ಹೆಚ್ಚು ವ್ಯವಸಾಯ ಕೇಂದ್ರಿತ ಪ್ರದೇಶ ಆಗಿರೋದ್ರಿಂದಾಗಿ ವ್ಯಾಪಾರ ವ್ಯವಹಾರಕ್ಕೂ ಹೆಚ್ಚು ಅನುಕೂಲತೆಯಿಂದ ಕೂಡಿರ್ತಕ್ಕಂತಹ ಒಂದು ಪ್ರದೇಶ. ಇಲ್ಲಿ ಅನೇಕ ಯಾತ್ರಾ ಸ್ಥಳಗಳನ್ನು ಕೂಡ ನಾವು ನೋಡ್ತೇವೆ. ಅನೇಕ ಯಾತ್ರಾ ಸ್ಥಳಗಳು, ಕಾಶಿ, ಅವೇನೋ ಕರೀತಾರಲ್ಲ ಮಥುರಾ, ಅರ್ಥಾಗ್ತಿದೆಯಾ, ಇವೆಲ್ಲವೂ ಇಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಯಾತ್ರಾ ಸ್ಥಳಗಳು ಅಂತೇಳಿ ಕರಿತೀವಿ. ಇಷ್ಟು ಈ ಉತ್ತರದ ಮಹಾಮೈದಾನದ ಪ್ರಾಮುಖ್ಯತೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಉತ್ತರದ ಮಹಾಮೈದಾನ ಇದು ಮೆಕ್ಕಲು ಮಣ್ಣಿನಿಂದ ಕೂಡಿರ್ತಕ್ಕಂಥದ್ದು, ವಿಶಾಲವಾಗಿದೆ, ಸಮತಟ್ಟಾಗಿದೆ, ವ್ಯವಸಾಯಕ್ಕೆ ಯೋಗ್ಯವಾಗಿದೆ, ವರ್ಷ ಪೂರ್ತಿ ತುಂಬಿ ಹರಿತಕ್ಕಂಥ ನದಿಗಳಿದಾವೆ. ಅರ್ಥ ಆಗ್ತಿದೆಯಾ? ಹಾಗೆ ಕೈಗಾರಿಕೆಗಳು, ನಗರಗಳು ಬೆಳಿಲಿಕ್ಕೆ ಹೆಚ್ಚು ಅನುಕೂಲ ಇದೆ, ಸಾರಿಗೆ ಸಂಪರ್ಕಕ್ಕೆ ಹೆಚ್ಚು ಅನುಕೂಲತೆಯಿಂದ ಕೂಡಿದೆ, ವ್ಯಾಪಾರಕ್ಕೂ ಹೆಚ್ಚು ಅನುಕೂಲವಾಗಿದೆ. ಹಾಗೆ ಇಲ್ಲಿ ಅನೇಕ ಯಾತ್ರಾ ಸ್ಥಳಗಳಿರೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಹೀಗಾಗಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಜನರು ವಾಸವಾಗಿರುವಂತಹ ಒಂದು ಭಾಗ ಅಂತೇಳಿ ನಾವು ಇದನ್ನ ಕರಿತೀವಿ. ಉತ್ತರದ ಮಹಾಮೈದಾನವನ್ನು ನಾವೇನಂತ ಕರಿತೀವಿ? ಅತಿ ಹೆಚ್ಚು ಜನರು, ಭಾರತದಲ್ಲಿ ಅತಿ ಹೆಚ್ಚು ಜನರು ವಾಸವಾಗಿರುವ ಪ್ರದೇಶ ಅಂತೇಳಿ ನಾವಿದನ್ನ ಕರಿಬಹುದು. ಇಷ್ಟು ಉತ್ತರದ ಮಹಾಮೈದಾನ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಮೂರನೇ ಪ್ರಮುಖವಾಗಿರ್ತಕ್ಕಂತಹ ಒಂದು ಭಾರತದ ಮೇಲ್ಮೈ ಲಕ್ಷಣ ಯಾವುದಪ್ಪ ಅಂತಂದ್ರೆ ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿ ಇದು ಉತ್ತರದಲ್ಲಿ ಮಹಾಮೈದಾನ ಮತ್ತು ದಕ್ಷಿಣದಲ್ಲಿ ಕನ್ಯಾಕುಮಾರಿ ಅಂತೇಳಿ ಏನು ಕರಿತೀವಿ, ಭೂಶಿರದವರೆಗೆ ಹಬ್ಬಿರ್ತಕ್ಕಂಥದ್ದು. ಒಂದು ಚಿಕ್ಕ ನಕ್ಷೆಯನ್ನು ಬಿಡಿಸ್ಕೊಂಡ್ಬಿಡೋಣ. ಮತ್ತು ದಕ್ಷಿಣ ಭಾರತದ್ದು ಇದು ದಕ್ಷಿಣ ಭಾರತದ ಒಂದು ನಕ್ಷೆ. ಇಲ್ಲಿ ನಾವೇನು ಉತ್ತರದ ಮಹಾಮೈದಾನಗಳು ಏನಂತ ಕರಿದ್ವಿ, ಇಲ್ಲಿಂದ ಈ ಭಾಗ ಹೀಗೆ, ಇಲ್ಲಿಂದ ಇದಿಷ್ಟು ಭಾಗವನ್ನು ನಾವೇನಂತ ಕರಿತೀವಿ, ಈ ಭಾಗ, ಇದನ್ನ ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಇದು ಭಾರತದಲ್ಲಿ ಅತ್ಯಂತ ಪುರಾತನವಾದ ಪ್ರಸ್ಥಭೂಮಿ ಅಂತೇಳಿ ಹೆಸರನ್ನ ಪಡ್ಕೊಂಡಿದೆ. ಅಂದ್ರೆ ಇದು ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಅತ್ಯಂತ ವಿಶಾಲವಾದ ಪ್ರಸ್ಥಭೂಮಿ. ಗೋಂಡ್ವಾನ ಯುಗಕ್ಕೆ ಸೇರಿದಂತಹ ಭೂಮಿ ಅಂತೇಳಿ ಕರಿತೀವಿ. ಗೋಂಡ್ವಾನ ಅಂದ್ರೆ ಬಹಳ ಪ್ರಾಚೀನ ಕಾಲದಲ್ಲಿ ಸೃಷ್ಟಿಯಾದಂತಹ ಒಂದು ಭೂಮಿ ಅಂತೇಳಿ ನಾವು ಇದನ್ನ ಕರಿತೀವಿ. ಇದು ಪುರಾತನ ಶಿಲೆಗಳಿಂದ ರಚನೆಯಾದಂತಹ ಒಂದು ಗಟ್ಟಿಮುಟ್ಟಾದ ಭೂಪ್ರದೇಶ. ಭಾರತದ ಮೇಲ್ಮೈ ಲಕ್ಷಣಗಳಲ್ಲಿ ಅತ್ಯಂತ ದೊಡ್ಡ ವಿಶಾಲವಾದದ್ದು ಮತ್ತು ಬಹಳಷ್ಟು ಪುರಾತನ ಕಾಲದಲ್ಲಿ ರಚನೆಯಾದಂಥದ್ದು. ಪುರಾತನ ಶಿಲೆಗಳಿಂದ ಇದು ರೂಪಿತವಾಗಿದೆ. ಉತ್ತರದ ಮೈದಾನದಿಂದ ಇದು ದಕ್ಷಿಣ ಭಾಗದಲ್ಲಿದೆ. ಅಂದ್ರೆ ಉತ್ತರದ ಮಹಾಮೈದಾನದಿಂದ ದಕ್ಷಿಣಕ್ಕಿರ್ತಕ್ಕಂಥ ಒಂದು ಭಾಗದಲ್ಲಿ ಈ ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಇದು ತ್ರಿಕೋನಾಕಾರವಾಗಿದೆ. ತ್ರಿಕೋನಾಕಾರ ನೋಡ್ರಿ, ಚೌಕ, ಈ ರೀತಿ ಚೌಕಾಕಾರದಲ್ಲಿರ್ತಕ್ಕಂತಹ ಒಂದು ಭೂಮಿ ತ್ರಿಕೋನಾಕಾರವಾಗಿದೆ. ಇದರ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂತಂದ್ರೆ 16 ಲಕ್ಷ ಚದರ ಕಿಲೋಮೀಟರ್. 16 ಲಕ್ಷ ಚದರ ಕಿಲೋಮೀಟರ್. ಪರ್ಯಾಯ ಪ್ರಸ್ಥಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟು? 16 ಲಕ್ಷ ಚದರ ಕಿಲೋಮೀಟರ್ ಅಂತ ಹೇಳಿ ಕರಿತೀವಿ. ಇದರ ದಕ್ಷಿಣ ತುದಿ ಯಾವುದು ಅಂದ್ರೆ ಆಗ್ಲೇನೆ ಅಂದೆ ನಾನು, ಕನ್ಯಾಕುಮಾರಿ. ಇಲ್ಲಿದೆಯಲ್ಲ ಈ ಕನ್ಯಾಕುಮಾರ ಭೂಶಿರ, ಇದರ ದಕ್ಷಿಣ ತುದಿ ಉತ್ತರದಲ್ಲಿ ಉತ್ತರದ ಮಹಾಮೈದಾನಗಳ ಕೆಳಗಡೆ ಇದೆ ಅಂತೇಳಿ ನಾವು ಕರಿತೀವಿ. ಮುಖ್ಯವಾಗಿ ಅನೇಕ ಬೆಟ್ಟ ಮತ್ತು ಪ್ರಸ್ಥಭೂಮಿಗಳು ಇಲ್ಲಿ ಕಂಡು ಬರ್ತವೆ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅನೇಕ ದೊಡ್ಡ ದೊಡ್ಡ ಬೆಟ್ಟಗಳು ಮತ್ತು ಪ್ರಸ್ಥಭೂಮಿಗಳನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಉದಾಹರಣೆಗೆ ಅರಾವಳಿ ಬೆಟ್ಟಗಳು ಅಂತೇಳಿ ಕರಿತೀವಿ, ಈ ಭಾಗದಲ್ಲಿ ಕಂಡು ಬರುತ್ತೆ. ನೋಡ್ಕೋಬೇಕು ನೀವು, ಅರಾವಳಿ ಬೆಟ್ಟಗಳು. ಆಮೇಲೆ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳು ಈ ಭಾಗದಲ್ಲಿ ಕಂಡು ಬರುತ್ತೆ. ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳು ಅಂತ ಹೇಳಿ ಕರಿತೀವಿ. ಆ ನಂತರದಲ್ಲಿ ಪಶ್ಚಿಮ ಘಟ್ಟಗಳು ಈ ಭಾಗದಲ್ಲಿ ಕಂಡು ಬರುತ್ತೆ. ಪಶ್ಚಿಮ ಘಟ್ಟಗಳು, ಹಾಗೆ ಈ ಭಾಗದಲ್ಲಿ ಪೂರ್ವ ಘಟ್ಟಗಳು ಕಂಡು ಬರ್ತವೆ. ಅರ್ಥಾಗ್ತಿದೆಯಾ? ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಅಂತ ಹೇಳಿ ಕರಿತೀವಿ. ಆಮೇಲೆ ಛೋಟಾ ನಾಗಪುರ ಸರಣಿ ಅಂತೇಳಿ ಈ ಭಾಗದಲ್ಲಿ ಕಂಡು ಬರುತ್ತೆ. ಸ್ವಲ್ಪ ಮೇಲ್ಭಾಗ ಬಿಡಿಸೋಣ.
ಛೋಟಾ ನಾಗ್ಪುರ ಪ್ರಸ್ಥಭೂಮಿ ಅಂತಕ್ಕಂಥದ್ದು ಈ ಭಾಗದಲ್ಲಿ ಕಂಡು ಬರುತ್ತೆ. ಹಾಗೆ ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ. ಇದು ನರ್ಮದಾ ನದಿಯಿಂದ ಕೆಳಗೆ ಇದನ್ನ ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ನರ್ಮದಾ ನದಿಯಿಂದ ಮೇಲೆ ಇರೋದನ್ನ ಇದನ್ನ ಮಾಳವ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ. ಹೀಗೆ ಈ ಒಂದು ಪರ್ಯಾಯ ಪ್ರಸ್ಥಭೂಮಿ ಅನೇಕ ಪರ್ವತಗಳು ಮತ್ತು ಪ್ರಸ್ಥಭೂಮಿಗಳಿಂದ ಆವರಿಸಿದೆ ಅಂತ ಹೇಳಿ ನಾವು ಹೇಳ್ಬೋದು. ಇದರಲ್ಲಿ ಅರಾವಳಿ ಬೆಟ್ಟಗಳು ಅಂತ ಹೇಳಿ ನಾವೇನ್ ಕರಿತೀವಿ, ಇವು ಮಡಕೆ ಪರ್ವತಗಳು ಅಂತ ಹೇಳಿ ಕರಿತೀವಿ. ಅರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಬೆಟ್ಟಗಳ ಸಾಲನ್ನ ಮಡಕೆ ಪರ್ವತಗಳು ಅಂತ ಹೇಳಿ ಕರಿತೀವಿ. ದೇಶದ ವಾಯುವ್ಯ ಭಾಗದಲ್ಲಿ ಇದೆ. ವಾಯುವ್ಯ ಅಂದ್ರೆ ಈ ಭಾಗದಲ್ಲಿ ಇಲ್ಲಿ ಅರಾವಳಿ ಬೆಟ್ಟಗಳು ಕಂಡು ಬರ್ತವೆ. ಮುಖ್ಯವಾಗಿ ಇಲ್ಲಿನ ಅಬು ಪರ್ವತ ಅಂತ ಹೇಳಿ ಒಂದು ಅಬು ಪರ್ವತದಲ್ಲಿ ಒಂದು ಅತಿ ಎತ್ತರದ ಶಿಖರ ಇದೆ. ಅದು ಅಬು ಪರ್ವತದಲ್ಲಿರುವಂತಹ ಅತಿ ಎತ್ತರದ ಶಿಖರ ಗುರು ಶಿಖರ ಅಂತ ಹೇಳಿ ಕರಿತೀವಿ. ಗುರು ಶಿಖರ 1772 ಮೀಟರ್ ಎತ್ತರ ಇದೆ. ಮೀಟರ್ ಎತ್ತರ ಇರತಕ್ಕಂತಹ ಗುರು ಶಿಖರ ಇದು ಅರಾವಳಿ ಪರ್ವತಗಳಲ್ಲಿ ಇರುವಂತಹ ಅತ್ಯಂತ ಎತ್ತರದ ಶಿಖರ ಅಂತ ಹೇಳಿ ಕರಿತೀವಿ. ಅದರ ನಂತರದಲ್ಲಿ ವಿಂಧ್ಯ ಸರಣಿ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರುತ್ತೆ. ನರ್ಮದಾ ನದಿ ಹರಿತಾ ಇದೆ ಅಂದ್ರೆ ನರ್ಮದಾ ನದಿಯ ಮೇಲಕ್ಕೆ ಉತ್ತರಕ್ಕೆ ವಿಂಧ್ಯ ಪರ್ವತಗಳ ಸರಣಿ ಕಂಡು ಬರುತ್ತೆ. ಹಾಗೆ ಇದು ಪೂರ್ವ ಪಶ್ಚಿಮವಾಗಿ ಹಬ್ಬಿದೆ. ಅದರ ಜೊತೆಗೆ ನರ್ಮದಾ ನದಿಯ ಕೆಳಗಡೆ ಸಾತ್ಪುರ ಬೆಟ್ಟಗಳು ಅಂತ ಹೇಳಿ ಕಂಡು ಬರ್ತವೆ. ತಾಪಿ ನದಿ ಮತ್ತು ನರ್ಮದಾ ನದಿಯ ನಡುವೆ ಇರತಕ್ಕಂತಹ ಒಂದು ಭಾಗದಲ್ಲಿ ಸಾತ್ಪುರ ಬೆಟ್ಟಗಳು ಅಂತ ಇವು ಕೂಡ ಪೂರ್ವ ಪಶ್ಚಿಮಾಭಿಮುಖವಾಗಿ ಹಬ್ಬಿರ್ತಕ್ಕಂತಹ ಪರ್ವತ ಸರಣಿಗಳು ಅಂತ ಹೇಳಿ ಕರಿತೀವಿ. ಇವು ಇಲ್ಲಿ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳು ಈ ರೀತಿ ಪ್ರಮುಖವಾದ ಒಂದು ಪರ್ವತಗಳು ಅಂತ ಹೇಳಿ ನರ್ಮದಾ ನದಿಯ ಆ ಕಡೆ ಮತ್ತು ಈ ಕಡೆ ಉತ್ತರ ದಕ್ಷಿಣದ ಕಡೆಗೆ ಇರ್ತಕ್ಕಂಥದ್ದು. ಇನ್ನ ಪಶ್ಚಿಮ ಘಟ್ಟಗಳು, ಈ ಪಶ್ಚಿಮ ಘಟ್ಟಗಳು ಅಂತಕ್ಕಂಥದ್ದು ನರ್ಮದಾ ನದಿ ಮತ್ತು ತಾಪಿ ನದಿಯ ಇದರಿಂದ ಸ್ಟಾರ್ಟ್ ಆಗಿ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ ಹಬ್ಬಿದೆ. ಯಾವುದು ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಂತೆ, ಅರಬ್ಬಿ ಸಮುದ್ರ ಅಥವಾ ಕರಾವಳಿಗೆ ಹೊಂದಿಕೊಂಡಂತೆ ಪಶ್ಚಿಮ ಘಟ್ಟಗಳು ಎಲ್ಲಿಂದ ಎತ್ತರದಲ್ಲಿ ತಾಪಿ ನದಿಯಿಂದ ಕಣಿವೆಯಿಂದ ಕನ್ಯಾಕುಮಾರಿ ಭೂಶಿರದವರೆಗೆ ಹಬ್ಬಿರ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳು ಅಂತ ಹೇಳಿ ಕರಿತೀವಿ. ಇವು ಪಶ್ಚಿಮ ಘಟ್ಟಗಳು ಇವುಗಳನ್ನ ಸಮಾನಾಂತರವಾಗಿ ಹಬ್ಬಿದೆ. ಇವುಗಳನ್ನ ನಾವು ಸಹ್ಯಾದ್ರಿ ಬೆಟ್ಟಗಳು ಅಂತಾನು ಕರಿತೀವಿ. ಪಶ್ಚಿಮ ಘಟ್ಟಗಳಿಗೆ ಇನ್ನೊಂದು ಹೆಸರು ಏನು? ಸಹ್ಯಾದ್ರಿ ಪರ್ವತಗಳು ಅಥವಾ ಸಹ್ಯಾದ್ರಿ ಬೆಟ್ಟಗಳು ಅಂತ ಹೇಳಿ ಕರಿತೀವಿ. ಇವು ನಿರಂತರ ಸರಣಿಗಳಾಗಿದೆ. ಪಶ್ಚಿಮ ಘಟ್ಟಗಳಿಗೂ ಮತ್ತು ಪೂರ್ವ ಘಟ್ಟಗಳಿಗೂ ಇರುವ ವ್ಯತ್ಯಾಸ ತಿಳಿಸಿ ಅಂತ ಕೇಳ್ತಾರೆ. ನಾನೀಗ ಪಶ್ಚಿಮ ಘಟ್ಟದ ಬಗ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್, ತಾಪಿ ನದಿಯಿಂದ ದಕ್ಷಿಣದ ಕನ್ಯಾಕುಮಾರಿ ಭೂಶಿರದವರೆಗೆ ಹಬ್ಬಿದೆ. ಇವು ನಿರಂತರ ಸಮಾನಾಂತರ ಶ್ರೇಣಿಗಳು. ಅರ್ಥ ಆಗ್ತಿದೆಯಾ? ಇಲ್ಲಿ ಅರಬ್ಬಿ ಸಮುದ್ರ ಅಥವಾ ಅರಬ್ಬಿ ಸಮುದ್ರದ ಕರಾವಳಿ ತೀರ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಈ ಪರ್ವತಗಳು ಹಬ್ಬಿದಾವೆ. ಇವು ನಿರಂತರ ಸರಣಿಗಳು. ಇವುಗಳ ಪಶ್ಚಿಮ ಭಾಗ, ಈ ಭಾಗ ಕಡಿದಾಗಿದೆ ಮತ್ತು ಪೂರ್ವದ ಕಡೆಗೆ ಬಳಿದಾಗಿದೆ. ಅಂದ್ರೆ ಜಾಸ್ತಿ ಕಡಿದಾಗಿ ಪಶ್ಚಿಮದ ಕಡೆ ಇದೆ, ಪೂರ್ವದ ಕಡೆ ಸ್ವಲ್ಪ ಇಳಿಜಾರು ಇರೋದನ್ನ ಬಳಿದಾಗಿದೆ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಇಲ್ಲಿ ಅನೇಕ ಘಾಟಿಗಳನ್ನ ನಾವು ಗಮನಿಸ್ತೀವಿ. ಇಲ್ಲಿ ಇರ್ತಕ್ಕಂಥ ಪ್ರಮುಖ ಪರ್ವತ ಘಾಟಿಗಳು ಯಾವ್ದು ಅಂತಂದ್ರೆ, ಒಂದು ಬೋರ್ಘಾಟ್, ಇನ್ನೊಂದು ತಾಲ್ಘಾಟ್ ಮತ್ತು ಇನ್ನೊಂದು ಪಾಲ್ಘಾಟ್ ಅನ್ನುವಂತಹ ಪರ್ವತ ಘಾಟಿಗಳು ಇಲ್ಲಿ ಕಂಡು ಬರ್ತವೆ. ಬೋರ್ಘಾಟ್, ಪಾಲ್ಘಾಟ್ ಮತ್ತು ತಾಲ್ಘಾಟ್ ಅನ್ನುವಂತಹ ಘಾಟಿ ಪ್ರದೇಶಗಳು ಕಂಡು ಬರ್ತವೆ. ಪಶ್ಚಿಮ ಘಟ್ಟಗಳು ಪಾಲ್ಘಾಟ್ ಕಣಿವೆಯ ದಕ್ಷಿಣಕ್ಕೆ ಅಣ್ಣಮಲೈ, ಇಲ್ಲಿ ಈ ಭಾಗಕ್ಕೆ ಅಣ್ಣಮಲೈ ಬೆಟ್ಟಗಳು ಅಂತ ಹೇಳಿ ಕರಿತೀವಿ, ಪಳನಿ ಬೆಟ್ಟಗಳು ಅಂತ ಹೇಳಿ ನಾವೇನ್ ಕರಿತೀವಿ, ಮತ್ತು ಕಾರ್ಡ್ಮಮ್ ಅನ್ನುವಂತಹ ಬೆಟ್ಟಗಳ ಸರಣಿಗಳನ್ನ ಮುಂದುವರಿಸಿಕೊಂಡು ಬರ್ತವೆ. ಅಣ್ಣಮಲೈ ಬೆಟ್ಟಗಳಲ್ಲಿರ್ತಕ್ಕಂತಹ ಆಣೆ ಮುಡಿ ಅಂತ ಹೇಳಿ ಈ ಭಾಗದಲ್ಲಿ ಕಂಡು ಬರುತ್ತೆ. ಆಣೆ ಮುಡಿ ಅಂತಕ್ಕಂಥದ್ದು ಅಣ್ಣಮಲೈ ಬೆಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಎತ್ತರದ ಶಿಖರ. ಇದನ್ನ ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಅಂತ ಹೇಳಿ ನಾವು ಕರಿತೀವಿ. ಆಣೆ ಮುಡಿ ಅಂತಕ್ಕಂಥದ್ದು. ಇದರ ಎತ್ತರ ಎಷ್ಟಪ್ಪ ಅಂತಂದ್ರೆ ಸುಮಾರು 2695 ಮೀಟರ್ ಹೈಟ್ ಇದೆ. 2695 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಆಣೆಮುಡಿ, ಅಣ್ಣಮಲೈ ಬೆಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪರ್ವತ ಶಿಖರ ಅಂತೇಳಿ ಕರಿತೀವಿ. ಹಾಗೆ
ಪೂರ್ವ ಘಟ್ಟಗಳು ಅಂತೇಳಿ ನಾವೇನು ಕರಿತೀವಿ. ಈ ಪೂರ್ವ ಘಟ್ಟಗಳು ಈ ಕಡೆ ಪೂರ್ವದಲ್ಲಿ ಇಲ್ಲಿ ಮಹಾನದಿ ಮುಖಜ ಭೂಮಿಯಿಂದ ದಕ್ಷಿಣದ ಕನ್ಯಾಕುಮಾರಿ ಅಂದ್ರೆ ಏನು ಪಶ್ಚಿಮ ಘಟ್ಟಗಳಿಗೆ ಬಂದು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತಕ್ಕಂತಹ ಒಂದು ಪರ್ವತ ಸರಣಿ ಅಂತೇಳಿ ಕರಿತೀವಿ. ಮುಖ್ಯವಾಗಿ ನೀಲಗಿರಿ ಬೆಟ್ಟದವರೆಗೂ ಇದು ವಿಸ್ತರಿಸಿದೆ. ಏನೋ ಮಹಾನದಿಯಿಂದ ಸ್ಟಾರ್ಟ್ ಆಗಿ ನೀಲಗಿರಿ ಬೆಟ್ಟಗಳಲ್ಲಿ ಬಂದು ಪಶ್ಚಿಮ ಘಟ್ಟಗಳ ಜೊತೆಗೆ ಕೂಡ್ಕೊಳ್ಳುತ್ತೆ ಅಥವಾ ಸೇರ್ಕೊಳ್ಳುತ್ತೆ. ಮುಖ್ಯವಾಗಿ ಇಲ್ಲಿ ಪಶ್ಚಿಮ ಘಟ್ಟಗಳನ್ನು ಅಲ್ಲಿ ಸಂಧಿಸುತ್ತೆ. ಪಶ್ಚಿಮ ಘಟ್ಟಗಳ ಲಕ್ಷಣ ಏನಪ್ಪಾ ಅಂತಂದ್ರೆ ಇವು ಪಶ್ಚಿಮ ಘಟ್ಟಗಳಿಗೂ ಮತ್ತು ಪೂರ್ವ ಘಟ್ಟಗಳಿಗೂ ವ್ಯತ್ಯಾಸ ಏನು ಅಂತಂದ್ರೆ ಪಶ್ಚಿಮ ಘಟ್ಟಗಳು ನಿರಂತರವಾಗಿದೆ ಮತ್ತು ಎತ್ತರವಾಗಿದೆ. ಆದ್ರೆ ಈ ಪೂರ್ವ ಘಟ್ಟಗಳು ಅಷ್ಟೊಂದು ನಿರಂತರವಾಗಿಲ್ಲ ಮತ್ತು ಎತ್ತರವಾಗಿಲ್ಲ. ಯಾಕೆಂದ್ರೆ ಈ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟತಕ್ಕಂಥ ನದಿಗಳು ಪೂರ್ವಾಭಿಮುಖವಾಗಿ ಹರಿದು ಸಮುದ್ರವನ್ನ ಸೇರೋದ್ರಿಂದಾಗಿ ಆ ನದಿ ಮುಖಜ ಭೂಮಿಗಳಿಂದಾಗಿ ಈ ಒಂದು ಪರ್ವತ ಏನು ಪೂರ್ವ ಘಟ್ಟಗಳು ಅಂತ ಹೇಳಿ ಕರಿತೀವಿ. ಇವು ಅಲ್ಲಲ್ಲೇ ಸಂಧಿಗಳನ್ನು ಅಥವಾ ನದಿ ಮುಖಜ ಭೂಮಿಗಳಿಂದ ಗ್ಯಾಪ್ ಆಗಿದೆ. ಹಾಗಾಗಿ ಇದು ನಿರಂತರವಾಗಿಲ್ಲ, ಹಾಗೆ ಎತ್ತರವಾದ ಸರಣಿಗಳು ಅಲ್ಲ. ಹಾಗೆ ಮುಖ್ಯವಾಗಿ ಇಲ್ಲಿ ಆರ್ಮಕೊಂಡ ಅನ್ನುವಂತಹ ಒಂದು ಬೆಟ್ಟ, ಇದು ಆರ್ಮಕೊಂಡ ಅನ್ನುವಂಥ ಬೆಟ್ಟ ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಆರ್ಮಕೊಂಡ ಅನ್ನುವಂಥ ಶಿಖರವನ್ನ ಇದು ಒಳಗೊಂಡಿದೆ. ಇನ್ನ ದಕ್ಕನ್ ಪ್ರಸ್ಥಭೂಮಿ ಏನು ನರ್ಮದಾ ನದಿಯಿಂದ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳು ನರ್ಮದಾ ನದಿಯ ದಕ್ಷಿಣಕ್ಕಿರುವಂತಹ ಈ ಭಾಗವನ್ನು ನಾವೇನಂತ ಕರಿತೀವಿ, ದಕ್ಕನ್ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಇದು ವಾಯುವ್ಯದಲ್ಲಿ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳನ್ನು ಒಳಗೊಂಡಿದೆ. ಹಾಗೆ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು, ಹಾಗೆ ಪೂರ್ವದಲ್ಲಿ ಪೂರ್ವ ಘಟ್ಟಗಳು. ಇದು ಈ ಭಾಗ ಇದೇನಿದೆಯಲ್ಲ ಇದನ್ನು ನಾವೇನಂತ ಕರಿತೀವಿ, ದಕ್ಕನ್ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಇದು ವಾಯುವ್ಯದಲ್ಲಿ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳನ್ನು ಒಳಗೊಂಡಿದೆ. ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿದೆ, ಪೂರ್ವದಲ್ಲಿ ಪೂರ್ವ ಘಟ್ಟಗಳಿಂದ ಇದು ಸುತ್ತುವರಿಯಲ್ಪಟ್ಟಿದೆ. ಮುಖ್ಯವಾಗಿ ಉತ್ತರದಲ್ಲಿ ಮಹದಾದೇವ್ ಅನ್ನುವಂತಹ ಮತ್ತು ಮೈಕಲ್ ಸರಣಿಗಳ ನಡುವೆ ಇದು ವಿಸ್ತರಿಸಿದೆ. ಇಲ್ಲಿ ಮಹದಾಯಿ ಮತ್ತು ಮೈಕಲಾ ಶ್ರೇಣಿಗಳು ಅಂತೇಳಿ ಕರಿತೀವಿ, ಆ ಭಾಗದಿಂದ ಇದು ಸುತ್ತುವರೆದಲ್ಪಟ್ಟಿದೆ. ಛೋಟಾ ನಾಗಪುರ ಪ್ರಸ್ಥಭೂಮಿ ಅಥವಾ ಛೋಟಾ ನಾಗಪುರ ಸರಣಿಯು ಪರ್ಯಾಯ ಪ್ರಸ್ಥಭೂಮಿಯ ಈಶಾನ್ಯ ಭಾಗದಲ್ಲಿದೆ. ಈ ಭಾಗದಲ್ಲಿ ಏನ್ ಕಂಡು ಬರುತ್ತೆ, ಛೋಟಾ ನಾಗಪುರ ಸರಣಿಗಳು ಅಂತೇಳಿ ಕರಿತೀವಿ. ಇವು ಪರ್ಯಾಯ ಪ್ರಸ್ಥಭೂಮಿಯ ಈಶಾನ್ಯ ಭಾಗದಲ್ಲಿ ಕಂಡು ಬರುತ್ತೆ. ಮುಖ್ಯವಾಗಿ ಈ ಒಂದು ಪರ್ಯಾಯ ಪ್ರಸ್ಥಭೂಮಿ ಹೆಚ್ಚು ಉತ್ತಮವಾಗಿದೆ ಮತ್ತು ಬಹಳಷ್ಟು ಗಟ್ಟಿಮುಟ್ಟಾದ ಶಿಲೆಗಳಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಅಂತೇಳಿ ನಾವು ಇದನ್ನ ಕರೀತಾ ಹೋಗ್ತೀವಿ. ಹಾಗಾದ್ರೆ ಈ ಪರ್ಯಾಯ ಪ್ರಸ್ಥಭೂಮಿ ಭಾರತಕ್ಕೆ ಅಥವಾ ನಮಗೆ ಏನು ಪ್ರಾಮುಖ್ಯತೆಯನ್ನ ಕೊಟ್ಟಿದೆ, ಇದರಿಂದ ನಮಗೆ ಏನು ಅನುಕೂಲ ಇದೆ ಅನ್ನುವಂಥದ್ರ ಬಗ್ಗೆ ನಾವೀಗ ನೋಡ್ತಾ ಹೋದ್ರೆ ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ ಏನು ಪ್ರಾಮುಖ್ಯತೆ, ಈ ಪರ್ಯಾಯ ಪ್ರಸ್ಥಭೂಮಿ ಅಂತಕ್ಕಂಥದ್ದು ಬಹಳಷ್ಟು ಸಮೃದ್ಧ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿದೆ. ಸಮೃದ್ಧವಾದ ಖನಿಜ ಸಂಪನ್ಮೂಲ ಇದೆ. ಪ್ರಮುಖವಾಗಿ ಅಪಾರವಾದ ಖನಿಜ ಸಂಪನ್ಮೂಲಗಳು ನಮಗೆ ಪರ್ಯಾಯ ಪ್ರಸ್ಥಭೂಮಿಯಿಂದ ಸಿಗ್ತಾ ಇದೆ. ಕಬ್ಬಿಣದ ಅದಿರು, ಮ್ಯಾಂಗನೀಸು, ಕಲ್ಲಿದ್ದಲು, ಹೀಗೆ ಅಪಾರವಾದ ಖನಿಜ ಸಂಪನ್ಮೂಲವನ್ನ ಹೊಂದಿದೆ. ದಟ್ಟ ಕಾಡುಗಳನ್ನು ಒಳಗೊಂಡಿದೆ. ಸಹ್ಯಾದ್ರಿ ಬೆಟ್ಟಗಳು, ಪೂರ್ವ ಘಟ್ಟಗಳು ಅಂತ ಹೇಳಿ ಕರಿತೀವಿ. ಹೀಗೆ ಬೆಟ್ಟಗಳ ಸಾಲಿನಲ್ಲಿ ದಟ್ಟವಾದ ಕಾಡುಗಳು ಇದಾವೆ. ಹಾಗೆ ಜೈವಿಕ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ ಅಂತೇಳಿ ನಾವು ಈ ಪರ್ಯಾಯ ಪ್ರಸ್ಥಭೂಮಿಯನ್ನ ಕರಿತೀವಿ. ಒಂದೇದು ಅಪಾರವಾದ ಖನಿಜ ಸಂಪನ್ಮೂಲ ಇದೆ. ಎರಡನೇದಾಗಿ ಏನು ಹೇಳ್ಬೋದು, ದಟ್ಟವಾದ ಅರಣ್ಯ ಪ್ರದೇಶ ಇದೆ. ಹಾಗೆ ಜೀವ ವೈವಿಧ್ಯತೆಯಿಂದ ಕೂಡಿರುವಂತಹ ಒಂದು ಪ್ರಸ್ಥಭೂಮಿ ಅಂತ ಹೇಳಿ ನಾವು ಪರ್ಯಾಯ ಪ್ರಸ್ಥಭೂಮಿಯನ್ನ ಕರಿತೀವಿ. ಇನ್ನ ಎರಡನೇದಾಗಿ ಇವು ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಪ್ರಭಾವಿಸುತ್ತೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಈ ಭಾಗದಿಂದ ಬೀಸುತ್ತೆ. ಈ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಈ ಪಶ್ಚಿಮ ಘಟ್ಟಗಳು, ಆಮೇಲೆ ಈ ಅರಾವಳಿ ಪರ್ವತಗಳು, ಆಮೇಲೆ ವಿಂಧ್ಯ ಸಾತ್ಪುರ ಬೆಟ್ಟಗಳು, ಆಮೇಲೆ ಛೋಟಾ ನಾಗ್ಪುರ್ ಸರಣಿಗಳು, ಇವೆಲ್ಲವೂ ಕೂಡ ಈ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ತಡೆದು ಈ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಮತ್ತು ಈ ಭಾಗದಲ್ಲಿ ಹೆಚ್ಚು ಮಳೆ ಬೀಳೋ ಹಾಗೆ ಮಾಡುತ್ತೆ.
ಈ ಪರ್ಯಾಯ ಪ್ರಸ್ಥಭೂಮಿ ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಪ್ರಭಾವವನ್ನ ಬೀರುತ್ತೆ. ಹೇಗೆ ಅವುಗಳನ್ನು ಆಕರ್ಷಣೆ ಮಾಡಿ ದಕ್ಷಿಣ ಭಾರತಕ್ಕೆ ಅತಿ ಹೆಚ್ಚು ಮಳೆಯನ್ನ ಸುರಿಸುವಂತಹ ಕೆಲಸವನ್ನ ಮಾಡ್ತವೆ. ಹಾಗೆ ಇದು ಕಪ್ಪು ಮಣ್ಣಿನಿಂದ ಕೂಡಿರ್ತಕ್ಕಂತಹ ಪ್ರದೇಶ. ದಕ್ಕನ್ ಪ್ರಸ್ಥಭೂಮಿ ಅಥವಾ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ಯಾವ ಮಣ್ಣಿದೆ? ಕಪ್ಪು ಮಣ್ಣು ಅಂತಿದೆಯಾ? ಕಪ್ಪು ಮಣ್ಣಿನಿಂದ ಕೂಡಿರೋದ್ರಿಂದಾಗಿ ಇಲ್ಲಿ ವ್ಯವಸಾಯ ಮಾಡಲಿಕ್ಕೆ ಹೆಚ್ಚು ಅನುಕೂಲ ಇದೆ. ಹತ್ತಿ ಬೆಳೆಯನ್ನು ಬೆಳಿಲಿಕ್ಕೆ, ಜೋಳ, ರಾಗಿ ಇಂತಹವುಗಳನ್ನು ಬೆಳಿಲಿಕ್ಕೆ ಇಲ್ಲಿ ಬಹಳಷ್ಟು ಅನುಕೂಲ ಇದೆ. ಕಪ್ಪು ಮಣ್ಣಿನಿಂದ ಕೂಡಿರೋದ್ರಿಂದಾಗಿ ಕೃಷಿಗೆ ಹೆಚ್ಚು ಪ್ರಾಮುಖ್ಯತೆ ಇಲ್ಲಿ ಸಿಗತ್ತೆ. ಹೆಚ್ಚು ವ್ಯವಸಾಯಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಪ್ರದೇಶ ಅಂತೇಳಿ ನಾವು ಈ ಭಾಗವನ್ನ ಕರಿಬಹುದು. ಇನ್ನ ಮೂರನೇದಾಗಿ ಏನ್ ಹೇಳ್ಬೋದು ಅಂತಂದ್ರೆ, ಇವು ಈ ದಕ್ಕನ್ ಅಥವಾ ಪರ್ಯಾಯ ಪ್ರಸ್ಥಭೂಮಿ ಅಂತಕ್ಕಂಥದ್ದು ಅನೇಕ ನದಿಗಳಿಗೆ ಉಗಮ ಸ್ಥಾನವಾಗಿದೆ. ಅದರಲ್ಲೂ ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ನದಿಗಳು ಉದಯಿಸ್ತವೆ, ಹುಟ್ಕೊಳ್ತವೆ. ಪ್ರಮುಖವಾಗಿ ಯಾವ್ಯಾವ ನದಿಗಳು ಹುಟ್ಕೊಳ್ತವೆ ಇಲ್ಲಿ ಅಂತಂದ್ರೆ, ಒಂದನೇದು ಗೋದಾವರಿ, ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಗೋದಾವರಿ. ಹಾಗೆ ಎರಡನೇದು ಕೃಷ್ಣ, ಮೂರನೇದು ಕಾವೇರಿ. ಗೋದಾವರಿ, ಕೃಷ್ಣ ಹಾಗೆ ಕಾವೇರಿ ನದಿಗಳು ಅಂತ ಹೇಳಿ ನಾವೇನು ಕರಿತೀವಿ. ಹಾಗೆ ಅನೇಕ ನದಿಗಳು ಇಲ್ಲಿ ಹುಟ್ಕೊಳ್ತವೆ. ಗೋದಾವರಿ ನದಿ, ಆಮೇಲೆ ಕೃಷ್ಣಾ ನದಿ, ಕಾವೇರಿ ನದಿ, ತುಂಗಭದ್ರಾ ನದಿ, ಹೀಗೆ ಅನೇಕ ನದಿಗಳ ಉಗಮ ಸ್ಥಾನ ಆಗಿದೆ. ಹಾಗಾಗಿ ಇಲ್ಲಿ ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಲಿಕ್ಕೆ ಹೆಚ್ಚು ಅನುಕೂಲ ಇದೆ. ಯಾಕಂದ್ರೆ ದಕ್ಕನ್ ಪ್ರಸ್ಥಭೂಮಿ ಪಶ್ಚಿಮದ ಕಡೆಯಿಂದ ಪೂರ್ವಕ್ಕೆ ಇಳಿಜಾರಿದೆ. ಅನೇಕ ಕಂದರಗಳು, ಜೋಗ ಜಲಪಾತ ಅಂತ ಏನು ಕರಿತೀವಿ ನಾವು, ಅಂತಹ ಅನೇಕ ಜಲಪಾತಗಳನ್ನು ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ಹೆಚ್ಚು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಈ ಒಂದು ಪ್ರದೇಶ, ಈ ಪರ್ಯಾಯ ಪ್ರಸ್ಥಭೂಮಿ ಸಹಾಯಕವಾಗಿದೆ. ಕರೆಂಟ್ ಅನ್ನು ನಾವು ಹೆಚ್ಚಾಗಿ ಇಲ್ಲಿ ಉತ್ಪಾದನೆ ಮಾಡಬಹುದು. ಅನೇಕ ನದಿಗಳ ಒಂದು ಉಗಮ ಸ್ಥಾನ ಅಂತ ಹೇಳಿ ನಾವು ಇದನ್ನು ಕರಿಬಹುದು. ಇನ್ನ ನಾಲ್ಕನೇದಾಗಿ, ಕೊನೆಯದಾಗಿ ಏನ್ ಹೇಳ್ಬೋದು ಇದರ ಪ್ರಾಮುಖ್ಯತೆ ಅಂತಂದ್ರೆ, ಇಲ್ಲಿ ಗಿರಿಧಾಮಗಳು ಕೂಡ ಹೆಚ್ಚಾಗಿ ಕಂಡು ಬರ್ತವೆ. ಇಲ್ಲಿ ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅನೇಕ ಗಿರಿಧಾಮಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಮುಖ್ಯವಾಗಿ ಯಾವ್ದಾವ್ದಪ್ಪ ಅಂತಂದ್ರೆ, ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಪ್ರಮುಖ ಕೆಮ್ಮಣ್ಣುಗುಂಡಿ ಅಲ್ವಾ, ಕಲ್ಲದಗಿರಿ, ಆಮೇಲೆ ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ, ಇಂತಹ ಅನೇಕ ಸುಂದರವಾದ ತಾಣಗಳು. ಅದರ ಜೊತೆಗೆ ಊಟಿ, ಉದಕಮಂಡಲ ಅಥವಾ ಊಟಿ ಅಂತ ಹೇಳಿ ನಾವೇನು ಕರಿತೀವಿ, ಆ ಊಟಿ, ಇಂತಹ ಅನೇಕ ಗಿರಿಧಾಮಗಳನ್ನ ಈ ಒಂದು ಪರ್ಯಾಯ ಪ್ರಸ್ಥಭೂಮಿ ಹೊಂದಿದ್ದು, ಒಟ್ಟಾರೆ ಭಾರತದ ಆರ್ಥಿಕಾಭಿವೃದ್ಧಿಯಲ್ಲಿ ಈ ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ ಬಹಳಷ್ಟು ಇದೆ ಅಂತೇಳಿ ನಾವಿಲ್ಲಿ ಗಮನಿಸಬಹುದು. ಇಷ್ಟು ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಇನ್ನ ಮುಂದಿನ ತರಗತಿಯಲ್ಲಿ ನಾವು ಭಾರತದ ಕರಾವಳಿ ತೀರ ಮೈದಾನಗಳು ಮತ್ತು ದ್ವೀಪಗಳು ಅನ್ನುವಂತಹ ಒಂದು ವಿಷಯದ ಬಗ್ಗೆ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣಂತೆ. ಇಷ್ಟೆಲ್ಲ ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. ಈಗ ಗೃಹಪಾಠಕ್ಕೆ ಒಂದೆರಡು ಮೂರು ಪ್ರಶ್ನೆಗಳನ್ನ ಬರೀತೀನಿ. ಅದನ್ನು ನೀವು ಬರ್ಕೊಂಡು ಮುಂದಿನ ತರಗತಿಯಲ್ಲಿ ನನಗೆ ತಿಳ್ಕೊಡಬೇಕು. ಫಸ್ಟ್ ಕ್ವಶನ್, ಉತ್ತರದ ಬರ್ಕೋಬೇಕೆಲ್ಲರೂ, ಉತ್ತರದ ಮೈದಾನದ ಪ್ರಾಮುಖ್ಯತೆಯನ್ನು ತಿಳಿಸಿ. ಉತ್ತರದ ಮೈದಾನದ ಪ್ರಾಮುಖ್ಯತೆಯನ್ನು ತಿಳಿಸಿ. ಎರಡನೇ ಪ್ರಶ್ನೆ, ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳಿಗಿರುವ ವ್ಯತ್ಯಾಸವೇನು? ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ. ಮೂರನೇ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿ ಭೂಮಿಯ ಮಹತ್ವವನ್ನು ತಿಳಿಸಿ.
ಮಹತ್ವವನ್ನು ತಿಳಿಸಿ. ಪರ್ಯಾಯ ಪ್ರಸ್ಥಭೂಮಿಯ ಮಹತ್ವವನ್ನು ತಿಳಿಸಿ ಅಥವಾ ವಿವರಿಸಿ ಅಂತೇಳಿ ಈ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರ್ಕೊಂಡು ಮುಂದಿನ ತರಗತಿಯಲ್ಲಿ ನನಗೆ ತೋರಿಸಬೇಕು. ಮುಂದಿನ ತರಗತಿಯಲ್ಲಿ ಇನ್ನ ಉಳಿದಂತಹ ಭಾಗ ಯಾವುದು, ಕರಾವಳಿ ಮೈದಾನಗಳು ಮತ್ತು ಭಾರತದ ದ್ವೀಪ ಸಮೂಹಗಳು ಅನ್ನುವಂಥ ವಿಷಯದ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ತಿಳಿತಾ ಹೋಗೋಣಂತೆ. ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.